ನಮಸ್ಕಾರ. ನಿಮ್ಮ ಹೆಸರು ನೋಡಿ. ನಮಸ್ಕಾರ, ನಿಮ್ಮ ಹೆಸರು? ಚನ್ನಶೇಗೌಡ ಸರ್. ಚನ್ನಶೇಗೌಡ. ಓಕೆ. ಯಜಮಾನ್ರ ಈಗ ಏನ್ ಮಾಡ್ಕೊಂಡಿದ್ದೀರಿ ತಾವು? ಏನು ಮಾಡ್ಕೊಂಡಿಲ್ಲ ಸರ್, ನಮಗೆ ಗ್ರಾಮ ದೊಡ್ಡದು, ನೀರು ಸೌಲಭ್ಯ ಇಲ್ಲ, ಒಳಚರಂಡಿ ಇಲ್ಲ, ಎಲ್ಲ ಅನುಕೂಲ ಆಗ್ಬಿಟ್ಟಿದೆ. ನಮ್ಮ ಕೆರೆ ನೀರು ಕೊಡ್ತೀನಿ ಬಿಟ್ಟು ಹೇಳ್ಬಿಟ್ಟು ಮೋಸ ಮಾಡ್ಬಿಟ್ಟಾರೆ. ಬಂದು ಎಲೆಕ್ಷನ್ 6 ಗಂಟೆ ಬಂದು ಹೇಳ್ತಾರೆ, ಆಮೇಲೆ ಏನು ಮಾಡ್ಕೊಡಕ್ಕಿಲ್ಲ. ನಮ್ಮ ಸೌಲಭ್ಯ ಮೊದಲು ಒಂದು ನೀರಿನ ಪ್ರಾರಬ್ಧ ಭಾಳ ಆಗೋಗಿದೆ. ಈಗ ಲೋಕಸಭೆ ಚುನಾವಣೆ ಬಂತು, ಓಟ್ ಮಾಡ್ತೀರಾ? ಮಾಡಿಕೆ ಅಂತ ಈ ಥರ ಮಾಡಿಸ್ಕೊಳ್ಳೋದು, ಆಮೇಲೆ ಕೈ ಕೊಡೋದು, ನಾವು ಮಾಡ್ತೀವಿ ಅಂತ ಬರ್ತಾರೆ. ನಿಮ್ಗೆ ಇನ್ನೇನು ಕೊಡ್ಬೇಕು ಕೈ ಕೊಡದ್ಬಿಟ್ಟು? ನಮ್ಗೆ ಏನ್ ಬೇಕು ಅಂತ ನೋಡಿ, ರೋಡ್ ಎಲ್ಲ ಪಾಲ್ ಬಿದ್ದೋಗಿದೆ, ಚರಂಡಿ ಎಲ್ಲ ಪಾಲ್ ಬಿದ್ದೋಗಿದೆ, ಎಲ್ಲ ಕುಡಿಯೋ ನೀರಿಗೂ ಭಾಳ ತೊಂದರೆ ಆಗ್ಬಿಟ್ಟಿದೆ. ದೊಡ್ಡೂರು ನಿಮ್ MLA MP ಗಳ ಕೈಗೆ ಸಿಗಲ್ವಾ? ಎಲ್ಲ 7 ವರ್ಷ ಬಂದಿರು, ನೆನ್ನೆ ಬಂದಿದ್ರು. ನಾವೆಲ್ಲ ಬಡ್ಕೊಂಡು ಸಾಕಾಗಿ ಬೇಕಾದಷ್ಟೆಲ್ಲ ಮಾಡ್ದೋ. ಮುಖ್ಯ ಎಲ್ಲ ಕೆರೆ ನೀರು ತುಂಬಿಸ್ತು, ನಮ್ಮ ಕೆರೆ ನೀರು ತುಂಬಿಸಿಲ್ಲ. ನೀರು ನೋಡಿ, ನೀರಿದೆ ಚೆನ್ನಿ ಕೆರೆ ಅಂತ ಐತೆ, ಅಲ್ಲಿ ಹೋಗಿ ಬಟ್ಟೆ ಸೆಣಿಯೋದು, ಬೆಳಿಕೊಳ್ಳೋದು, ಗಾಡಿಯಲ್ಲಿ ನೀರು ಇರೋದು, ಎಲ್ಲ ಹೊಡೆದಾಟ ಮಾಡ್ತಾಕ್ಕಂಥ ನೀರಿಗೆ ಇದನ್ನು ಸೌಲಭ್ಯ ಮಾಡ್ಕೊಡ್ತಾ ಇಲ್ಲ. ಅದನ್ನು ನೋಡಿ ಈಗಲಾದರೂ ಮಾಡ್ಕೊಡಿ. ಅದೇ ಓಟ್ ಕೊಡ್ಕೊಂಡು ಕೇಳ್ತಾರೆ, ಓಟ್ ಕೊಡೋಷ್ಟಾದ್ಮೇಲೆ ತಿರಿಕೆ ನೋಡಿಕ್ಕಿಲ್ಲ, ಓಟ್ ಐಸ್ಕೊಂಡ್ಮೇಲೆ ತಿರಿಕೆ ನೋಡಿಕ್ಕಿಲ್ಲ. ಏನು ಮಾಡ್ತೀರಾ? ಹಿಂಗಾದ್ರೆ ಮೋಸ ಮಾಡೋದು, ರೈತರಿಗೆ ಜಾಸ್ತಿ ಮೋಸ ಮಾಡ್ತಾ ಇರೋದು. MLA ಮಾಡ್ಕೊಂಡು. ಏನ್ ನಿಮ್ಮ ಹೆಸರು? ಇವತ್ತು ಚೇತನ ಬಿಟ್ಟು ನಮ್ಮ ಮದುವೆ ಆಗಿದೆಯಾ? ಮದುವೆ ಆಗಿದೆ. ಎಷ್ಟು? ನಮ್ಗೆ ಆಗ್ಲೇ ಮದುವೆಗೆ 8 ವರ್ಷ ಆಗಿದೆ. ಅಲ್ಲ, ಎಷ್ಟು ಮದುವೆ ಸರ್? ಎಷ್ಟು ಮದುವೆ ಐತಾರೆ? ಅಲ್ಲ, ಎಷ್ಟು? ನಮ್ಗೆ ಒಂದೇ ಮದುವೆ. ಅವ್ರು ಬಂದ್ರು, ಆಶ್ವಾಸನೆ ಕೊಟ್ಟಿರ್ತಾನೆ. ಇವತ್ತವರೆಗೂ ಅವ್ರು ಬಂದು ನಮ್ಮೂರೊಳಗೆ ಕಾಲ್ ಮಡಗಿಲ್ಲ. ಏನ್ ಕಷ್ಟ ಅಂತ ತೋರಿಲ್ಲ ಅವರು. ನಮ್ಮೂರ್ ಕೆರೆಗೆ ಈಗ ಅಕ್ಕಪಕ್ಕ ಹಳ್ಳಿಗೆಲ್ಲ, ನಮ್ಮ ಸುತ್ತಮುತ್ತ ಹಳ್ಳಿಗೆಲ್ಲ ನೀರು ಕೊಟ್ಟವ್ರೆ, ಕೆರೆ ತುಂಬಿಸವ್ರೆ. ನಾವು ರೈತರೇ, ನಮ್ಮ ಪಕ್ಕ ಇಲ್ಲೇ ಕೆರೆ ಇರೋದು. ಬಂದ್ರು, ಮಾಜೂರು ಮಾಡಿದ್ರು, ಕೊಡ್ತೀವಿ ಕೆರೆಗೆ ನೀರ ಅಂದ್ರು. ಇವತ್ತವರೆಗೂ ಒಬ್ರು ಬಂದಿಲ್ಲ. ಅದರಿಂದ ಈ ಸತಿ ಬೇಸತ್ತವಿ. ಕುಡಿಯೋ ನೀರಿಗೆ ಎಷ್ಟು ಸಮಸ್ಯೆ ಆಗಿದೆ ಗೊತ್ತಾ ಸರ್? ಕೆರೆ ಹತ್ರ ಹೋಗ್ಬಿಟ್ಟು 3 ಮೈಲಿ ದೂರ ಇದೆ. ಹೆಂಗಸರು ಮಕ್ಳೆಲ್ಲ ಅಲ್ಲೋಗಿ ಬಟ್ಟೆ ಒಗಿಬೇಕು. ಕುಡಿಯೋ ನೀರು ಸೌಲಭ್ಯ ಇಲ್ಲ ನಮ್ಗೆ. ಸರ್, ಈಗ ಲೋಕಸಭೆ ಚುನಾವಣೆಗೆ ಓಟ್ ಹಾಕ್ತೀರಿ? ಈಗ ಹಾಕ್ವಿ. ಇನ್ನೇ ಸರ್ ಮಾಡ್ಲೇಬೇಕು. ನಮಗೆ ಇರೋ ಅಧಿಕಾರ ನಾವು ಮಾಡ್ಲೇಬೇಕು. ಅರೆ ಯಾರ್ಗ ಹಾಕ್ತಿವಿ ಅಂತ ಅದು ಗೊತ್ತಿಲ್ಲ. ಈಗ ಸಮ್ಮಿಶ್ರ ಸರ್ಕಾರ ಬೆಸ್ಟ್, ಸಿಂಗಲ್ ಗೌರ್ಮೆಂಟ್ ಬೆಸ್ಟ್? ಸರ್, ಸ್ಟೇಟ್ ಅಲ್ಲೂ ಒಂದೇ ಇರಬೇಕು, ನಮ್ಮ ಸೆಂಟ್ರಲ್ ಒಂದೇ ಇರಬೇಕು. ಎರಡು ಒಂದೇ ಇರಬೇಕು. ಸಿಂಗಲ್ ಈಗ ಇದು 2 ತರ ಆಗ್ಬಿಟ್ಟಿದೆ. ಈಗ ಇತ್ತಾಗ ಇವರು ಮಾಡಿಕಾಗಲ್ಲ, ಮೇಲ್ಗಡೆ ಅವರು ಮಾಡಿಕಾಗಲ್ಲ. ಆ ತರ ಆಗಿದೆ ಇವತ್ತಿನ ಪರಿಸ್ಥಿತಿ. ನಮ್ಮ ಸಮಾಜದಲ್ಲಿ ಈ ತರ ಆಗಿದೆ. ಫೈನ್ ಸರ್, ತೊಗೊಳ್ಳಿ. ನಿಮ್ಮ ಹೆಸರು? ವೆಂಕಟೇಶ ಅಂತ. ವೆಂಕಟೇಶ ಅಂತನಾ? ತಿರುಪ್ತಿಲಿರ್ಬೇಕು ತಾನೆ? ಇಲ್ಲಿ ಹಾಕಿದ್ದೀರಿ? ಹೆಸರು ಕಟ್ಕೊಂಡಿರೋದು. ಹೆಸರು ಕಟ್ಕೊಂಡಿರೋದ ಇಟ್ಟಿರೋದ? ಹೆಸರು ಕಟ್ಕೊಂಡಿರೋದು. ನಾವು ಕಟ್ಕೊಂಡಿಲ್ಲ, ಇಟ್ಟಿರೋದು. ಮದುವೆ ಆಗಿದ್ಯಾ? ಮದುವೆ ಆಗಿದೆ. ಏನಕ್ಕೆ? ಯಾವ್ದು ಸಂಸಾರ ಮಾಡಿ. ಹಂಗಾರ ಸರಿ. ಮಕ್ಕಳು? 3 ಜನ ಇದ್ದಾರೆ. 3 ಜನ. ಏನ್ ಮಾಡ್ಕೊಂಡವ್ರೆ? ಮದುವೆ ಮಾಡಿದ್ದೀವಿ. 3 ಜನಕ್ಕೂ ಮದುವೆ ಮಾಡಿದ್ದೀರಾ? ಓಕೆ, ಫೈನ್. ಈಗ ಲೋಕಸಭೆ ಚುನಾವಣೆ ಬಂತು, ಓಟ್ ಮಾಡ್ತೀರಾ? ಮಾಡ್ತೀವಿ. ಏನ್ ನೋಡ್ಕೊಂಡು ಓಟ್ ಮಾಡ್ತೀರಾ? ಏನು ಯಾವ್ದು ಹೆಂಗೆ ಯಾವ್ದಾದ್ರು ಎಲೆಕ್ಷನ್ ಆಯ್ತು ಅದು ನೋಡ್ಕೊಂಡು ಮಾಡ್ತೀವಿ. MLA MP ಗೆ ನಿಂತ್ಕೋತಾರಲ್ಲ, ಅವ್ರಿಗೇನು ಅರ್ಹತೆ ಇರಬೇಕು ನಿಮ್ಮ ಹತ್ರ ಓಟ್ ತಗೋಬೇಕು ಅಂದ್ರೆ? ಅವ್ರೇನು ಸಹಾಯ ಮಾಡಿದ್ರೆ ಓಟ್ ಕೊಡ್ತೀವಿ. ದುಡ್ಡು ಕೊಡ್ಬೇಕಾ ನಿಮ್ಗೆ? ದುಡ್ಡಲ್ಲ, ಊರಿಗೆ ಉಪಕಾರ ಮಾಡ್ಬೇಕಲ್ಲ. ಊರಿಗೆ ಉಪಕಾರ ಮಾಡ್ಬೇಕು. ಈಗ ಚರಂಡಿ ಮಾಡ್ಬೇಕು, ನೀರು ಸೌಲಭ್ಯ ಮಾಡ್ಬೇಕು, ದೇವಸ್ಥಾನಕ್ಕೆ ಒಳ್ಳೇದು ಮಾಡ್ಬೇಕು. ಅದು ಮಾಡಿದ್ರೆ ಮಾಡ್ತೀವಿ. ಸರಿ. ಈಗ ನಿಮ್ MLA MP ಗಳ ಕೈಗೆ ಸಿಗಲ್ವಾ ನಿಮ್ಗೆ? ನಮ್ಮ ಕೈ ಸಿಕ್ಕಿಲ್ಲ ಅವರು. ಯಾಕೆ? ನಾವೆಲ್ಲ ಹೊಲ್ತಾ ಹೋಗ್ತೀವಿ, ಅವ್ರು ಬರ್ತಾರೆ. ನಾವು ಯಾವ ಟೈಮ್ ಬರ್ತಾರೆ ನಾವು ಹೊಲ್ತಾ ಇರ್ತೀವಿ. ಸೇವೆ ಮಾಡ್ಕೊಂಡು ಸಿಗಲ್ಲ. ಸಿಗಲ್ಲ. ಸಾಲ ಮನ್ನಾ ಆಗೈತೆ ನಿಮ್ದು? ಸಾಲ ಮನ್ನಾ ಆಯ್ತು. ಎಷ್ಟು ಮಾಡಿದ್ರಿ? 50 ತಗೊಂಡಿದ್ದು. 50 ಮನ್ನಾ ಆಗದೆ. ಒಳ್ಳೇದು. ಅದು ಒಳ್ಳೇದು. ಯಾಕೆ? ಗೌರ್ಮೆಂಟ್ ಮಾಡೋದು ಒಳ್ಳೇದು. ಇದು ಒಳ್ಳೆ ಸರಿ. ನಾವು ದುಡ್ಡು ತೀರಿಸ್ತೀವಿ ಅಂತ ಹೇಳಲ್ಲ ನೀವು? ಇಲ್ಲ, ಹೇಳಲ್ಲ. ದುಡ್ಡಂಗೆ ತೀರ್ಸಿಕೋದು. ಯಾಕೆ? ದುಡ್ಡಲ್ಲಿ ಅಲ್ಲಿ ಮಳೆಗಾಲ ದುಡ್ಡು ತೀರ್ಸುವ ಹಂಗೆ. ನೀವು ನಮ್ಗೆ ಸಾಲ ಮನ್ನಾ ಮಾಡಕ್ ಬಂದು ಸೌಲಭ್ಯಗಳು ಕೊಡಿ ಅಂತ ಕೇಳ್ತಿಲ್ಲ. ಹಂಗೆ ಮನ್ನಾ ಮಾಡ್ಕೊಂಡ್ರೆ ನಾ ಸಾಲ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ದೀವಿ. ನಾವೇನ್ ಸರ್, ನಾವು ಸಾಲ ಮನ್ನಾ ಮಾಡಿ ಅಂತ ನಾವು ಹೇಳಿಲ್ಲ. ಇನ್ನೇನು ಬೇಕಾಗಿ ಮಾಡ್ಕೊಳ್ಳಿ. ಎಲೆಕ್ಷನ್ ಓಟ್ ಕೊಡ್ಲಿ ಅಂತ ಮಾಡಿರೋದು. ಸಾಲ ಮನ್ನಾ ಮಾಡಿ ಅಂತ ನಾವೇನು ಕೇಳಿಲ್ಲ ಸರ್. ನಾವು ಕರೆಕ್ಟಾಗಿ ಕೆಲಸ ಹೇಳಿದ್ದೇನು ಅಂದ್ರೆ ಸಾಲ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ ಮಾಡ್ಬಿಟ್ಟು 50,000 25,000 ಮಾಡಿ ಓಟ್ ಹಾಕ್ಸ್ಕೊಳ್ಳೋದು. ಲಕ್ಷಾಂತರ ರೂಪಾಯಿ ಬಿದ್ದ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಅರ್ಧಂಬರ್ಧ ಮಾಡಿದ್ದಾರೆ. ಈಗ ನೀವು ಎಷ್ಟು ಸಾಲ ಮಾಡಿದ್ರಿ? ನಾವು 50 ಸಲ ಮಾಡಿದ್ವು. 1 ಲಕ್ಷ ಪಂಪ್ ಸೆಟ್ ಮಾಡಿ ಹಂಗೆ ಬಿದ್ದದ್ದು. ಈಗ ಸಾಲ ಮನ್ನಾ ಆಯ್ತು? ಈಗ ಸಾಲ ಮನ್ನಾ ಆಯ್ತು, ಇನ್ನೂ ವರ್ಕ್ ಕೈಗೆ ಬಂದಿಲ್ಲ. ಹೊಡಿಬೇಡಿ, ಮೆಲ್ಗೇಳಿ. ಎಲ್ಲ ಸಹ ಹೊರಡಿದಲ್ಲ ಸರ್. ನಾನು ಹೇಳೋದು ಆ ಥರ ಹಿಂಗೆ ಆಸೆ ತೋರೋದು, ಮೋಸ ಮಾಡೋದು. ನಿಮಗ್ ಮೋಸ ಮಾಡ್ಬಿಟ್ರ? ಇಲ್ಲ ಸರ್, ಎಲ್ಲ ಪರಿ ಮೋಸ. ಸಾಲ ಮನ್ನಾ ಸರಿನಾ ತಪ್ಪ? ಆಕ್ಚುಲಿ ಸಾಲ ಮನ್ನಾ ಅಂದ್ರೆ ನಮಗೆ ಸಾಲ ಮನ್ನಾ ನಮಗೆ ಬೇಕಾಗಿಲ್ಲ. ಊರ್ ಸೌಲಭ್ಯಗಳು ಮಾಡೋದು ಚಂದ ಆಯ್ತು. ಊರ್ ಸೌಲಭ್ಯಗಳು ಬೇಕು, ಸಾಲ ಮನ್ನಾ ಬೇಡ. ಸಾಲ ಬ್ಯಾಡಿ. ಹಂಗೂ ಕೇಳಿದ್ದು ಹಿಂಗೆ ಕೇಳಿದೆ ನಾವು. ಹೌದಾ? ಸೊ ಎಷ್ಟೋ ಜನ ಫಾರ್ಮರ್ಸ್, ರೈತರೆ ಸೂಸೈಡ್ ಮಾಡ್ಕತ್ತಲ್ಲ, ಅವ್ರಿಗೇನ್ ಕಿವ್ ಮಾತು ಹೇಳ್ತೀರಿ? ಸೂಸೈಡ್ ಮಾಡ್ಕೊಳಕ್ಕೆ ಬೇಕಾಗಿರೋ ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ತಗೊಬಿಟ್ಟು ತಿಂದ್ಬಿಟ್ಟು ಚೆನ್ನಾಗಿ ಮಜಾ ಮಾಡ್ಬಿಟ್ಟೆ ಸೂಸೈಡ್ ಮಾಡ್ಕೊಬಿಟ್ಟು ಜವಾಬ್ದಾರ ರಸ್ಕೆ. ಗೆಲ್ಬೇಕು, ದುಡಿಬೇಕು, ತಿನ್ಬೇಕು. ಅದೇ ಸಾಲ ಮಾಡ್ಬಿಟ್ಟು ಅದನ್ನ ಸಾಲ ಮಾಡ್ಕೊಂಡು ತಿಂದ್ಬಿಟ್ಟು ಇಸ್ಬಿಟ್ಟು ಆಡಿ ಕುಡ್ದ್ಬಿಟ್ಟು ಮಜಾ ಮಾಡ್ಬಿಟ್ಟು ಸತ್ತೋಗ್ಬಿಟ್ರೆ ನಾವು ಜವಾಬ್ದಾರ ಅದಕ್ಕೆ. ನೀವು ಜವಾಬ್ದಾರಿ ಅಂತ ಹೇಳ್ತಾ ಇಲ್ಲ? ಅಲ್ಲ, ಗೌರ್ಮೆಂಟ್ ಜವಾಬ್ದಾರ. ಓಕೆ, ಗೌರ್ಮೆಂಟ್ ಜವಾಬ್ದಾರ ಅಲ್ಲ. ಸಾಲ ಮನ್ನಾ ಮಾಡಿ ಅನ್ಕ ತಗೊಂಡೆ. ಮೈಸೂರು ಕಾನ್ಸ್ಟಿಟ್ಯೂನ್ಸಿಲಿ ಅಂದ್ರೆ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಲಿ ಜನ ಇದು
ನೀವು ಬದಲಾವಣೆ ಬಯಸ್ತಾ ಇದ್ದೀರಾ ಹಂಗಾರೆ ಈಗ ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ? ಏನು ಹೇಳಿ ಸರ್ ನಮಗೆ ಅರ್ಥವಾಯ್ತಿಲ್ಲ, ಏನು ಹೇಳಿ ಸರ್ ನಮಗೆ ಅರ್ಥವಾಯ್ತಿಲ್ಲ. ಈಗ ನೆಕ್ಸ್ಟ್ ಈಗ ಎಲೆಕ್ಷನ್ ಬರುತ್ತಲ್ಲ, ಹಾಂ, ಸರಿ. ಯಾವಾಗ ಎಲೆಕ್ಷನ್? ಈಗ 18-14 ಇರ್ಬೇಕು ಸರ್. 16 ಅಲ್ಲ 18ಕ್ಕೆ. ಹಾಂ, ವೋಟ್ ಮಾಡ್ತೀರಾ ಹಂಗಾರೆ ನೀವು? ಮಾಡಲೇಬೇಕಲ್ಲ ಸರ್, ನಾವು ಮಾಡೋ ಪ್ರಯತ್ನ ಮಾಡಲೇಬೇಕು. ಬದಲಾವಣೆ ನಿರೀಕ್ಷೆ ಮಾಡ್ತಾ ಇದ್ದೀರಾ ಒಂದಷ್ಟು. ಸರ್ ಈಗ ವೋಟ್ ಕೇಳಕ್ ಬರ್ತಾರಲ್ಲ, ಅವ್ರಿಗೆ ಏನು ಕೇಳ್ತೀರಾ ಬೇಸಿಕಲಿ ನೀವು? ನಾವು ಕೇಳ್ತೀವಿ ಸಹ, ಆಗೋದು ಕೇಳ್ಕೊತೀವಿ. ಹೂ ಅನ್ಕೋತಾರೆ ಹೋಯ್ತಾರೆ, ಹೂ ಅನ್ಕೋತಾರೆ ಮಾಡ್ತೀವಪ್ಪ ನಮ್ಗೆ ಓಟ್ ಮಾಡ್ರಪ್ಪ ಅಂತ ಹೇಳ್ಕೊತಾರೆ, ಹೊರಟೋಯ್ತಾರೆ. ಇನ್ನು ನಾವು ಪತ್ತ ಬೆಂಗಳೂರು ಡೆಲ್ಲಿಲೋ ಎಲ್ಲೋ ಇರ್ತೀವಿ, ನಾವು ಅಡಿಕೆ ಹೋಯ್ಕಾದ ಸಾಲ್ಗೆ. ಹಾಂ, ಇಷ್ಟ ಆಗದೆ ನೋಡಿ. ಸೊ ಮಹಿಳೆಯರ ರಿಸರ್ವೇಶನ್ ಕೊಡೋದ್ರ ಬಗ್ಗೆ ನೀವೇನಂತೀರಾ? ಅದೇ ಅಯ್ಯೋ ಅದೆಲ್ಲ ಏನು ಸರ್ ನಮ್ಗೆ ಅದೇ ಅಯ್ಯೋ ಅದೆಲ್ಲ ಏನು ಸರ್ ನಮ್ಗೆ ನಿಮ್ಗೆ ಅರ್ಥ ಆಗಲ್ಲ. ಜಾಸ್ತಿ ತಿಳ್ಕೊಳ್ಳಬೇಡಿ ಸಾಕು, ಜಾಸ್ತಿ ತಿಳ್ಕೊಳ್ಳಬೇಡಿ ಸಾಕು. ನೀವು ಈಗ ಬರುವಂತ ಕ್ಯಾಂಡಿಡೇಟ್ ಇಂದ ಏನ್ ನಿರೀಕ್ಷೆ ಮಾಡ್ತೀರಾ? ಸರ್ ನಾವು ಕೇಳ್ತೀವಿ, ಆಶ್ವಾಸನೆ ಕೊಡ್ತಾರೆ. ಈಗ ಊರಿಗೆ ಇದು ಅಭಿವೃದ್ಧಿ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತೀವಿ. ಅವ್ರು ಆಶ್ವಾಸನೆ ಕೊಡ್ತಾರೆ, ಇಲ್ಲ ಅಂತೂ ಹೇಳಲ್ಲ. ಆದ್ರೆ ಬಟ್ ಗೆದ್ದ ಮೇಲೆ ಅವರೆಲ್ಲ ನಾವೆಲ್ಲ ಕೈಗೆ ಸಿಗಲ್ಲ ನಿಮ್ಗೆ? ಸಿಕ್ಕಲ್ಲ ಸರ್. ಇಲ್ಲೇ ನಮ್ಮ MLA ಹೇಳ್ತಲ್ವಾ, ಓಟಿಗೆ ಬಂದವರು ಇವತ್ತವರೆಗೂ ಇಲ್ಲಿ ಬಂದಿಲ್ಲ. ಓಟ್ ಇಸ್ಕೊಳ್ಳೋ ದಿನ ಬರ್ತಾರೆ, 5 ವರ್ಷಕ್ಕೊಂದ್ಸಲ ಬಂದು ಹೊರಟೋಯ್ತಾರೆ. 5 ವರ್ಷ ಅವರು ಆಡಳಿತ ತೀರ್ತು ಅಂದ್ರೆ ಇನ್ನಿತ್ತ ತಿರ್ಗು ನೋಡಲ್ಲ, ಏನಾಯ್ತು ಎಂತು ಅಂತ. ಸರ್ ಈಗಿರೋ ಯಾವ ಸರ್ ಇದೆ ಅಂತಲ್ಲ, ಈ ಸತಿ JDS ಬಂದಿರ್ಬೋದು, ಹೋದ ಸತಿ BJPನೂ ಬಂದಿತ್ತು, ಕಾಂಗ್ರೆಸ್ ಬಂದಿತ್ತು, ಎಲ್ಲ ಅಷ್ಟೇ. ಅಲ್ಲ, ಬರ್ತಾರೆ, ನೋಡ್ತಾರೆ. ಕೆಲಸಗಳಾಗಿದೆ ಅನ್ಸುತ್ತಾ ಸರ್? ಅದೇ ಈ ಸಣ್ಣ ಪುಟ್ಟ ಆಗದೆ. ನಮ್ಗೆ ಹೋದ ಸತಿ JDS ಅವರು ಅಂದ್ರು, ಈಗ ಯಾರೇ ಅಲ್ಲಿ ನೀರು ಕೊಡ್ತೀನಿ ನಿಮ್ಮೂರ್ ಕೆರೆಗೆ, ತಲೆ ಕೆಡ್ಸ್ಕೊಬೇಡಿ ಅಂದ್ಬಿಟ್ಟು ಎಷ್ಟು 3 ತಿಂಗಳಿಂದ ಹೇಳ್ಕೊ ಬಂದ್ರು. ಬರ್ತಾರೆ, ಮಾಜೂರು ಮಾಡ್ತಾರೆ, ಇಲ್ಲ. ಇದು ಮೈಸೂರು ಲೋಕಸಭಾ ಕ್ಷೇತ್ರದ ನಮ್ಮ ಪ್ರಜ್ಞಾವಂತ ಮತದಾರರು ಹೇಳ್ತಾ ಇರೋದು. ವೋಟ್ ಹಾಕ್ಸ್ಕೊಳ್ಳೋ ದಿನ ಮಾತ್ರ ಸಿಗ್ತಾರೆ, ಅದಾದ್ಮೇಲೆ ಸಿಗಲ್ಲ ಅಂತ. ನೋಡೋಣ ಬೇರೆಯವ್ರು ಯಾರು ಏನೇನು ಹೇಳ್ತಾರೆ ನೋಡೋಣ. ಬರದಾ? ಸೊ ಈಗ ಮೈಸೂರ್ಲಿದ್ದೀವಿ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಎತ್ತಿನ ಗಾಡಿ ಹೊಡಿತಾರ ರೈತಾಪಿ ವರ್ಗನ ಒಂದಿಷ್ಟು ಮಾತಾಡ್ಸೋಣ. ಸೊ ಇಲ್ಲಿನ ಜನರು ತಮ್ಮ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಮತ್ತು ಈಗಿರುವಂಥ ಆಫ್ಟರ್ ಎಲೆಕ್ಷನ್ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಕ್ಷೇತ್ರದ ಕುಂದುಕೊರತೆಗಳೇನು, ಮತ್ತು ಜನಪ್ರತಿನಿಧಿಗಳು ಸಮಸ್ಯೆಗೆ ಹೆಂಗೆ ಸ್ಪಂದಿಸ್ತಾರೆ, ಅವ್ರ ಬಾಯಲ್ಲಿ ಅವ್ರು ಸಿಕ್ಕಿ ಕೇಳಮ್ಮ. ಅವ್ರೇನಂತ ನಾನು ಕಾಯ್ತಾ ಇದ್ದೀನಿ. ನೋಡಿ, ನಿಮ್ಮ ಹೆಸರು? ನನ್ನ ಹೆಸರು ಮಲೇಶ ಅಂತ. ಇಡ್ಕೊಳ್ಳಿ. ಏನು ಹೆಸರು? ನನ್ನ ಹೆಸರು ಮಲೇಶ ಅಂತ. ಯಾವ ಊರು? ಕೆಂಪಮ್ಮನೂರು ಸರ್. ಓಕೆ, ಮದುವೆ ಆಗಿದೆಯಾ? ಹಾಂ, ಆಗಿದೆ. ವೆರಿ ಗುಡ್. ಯಜಮಾನ್ರೆ, ಈಗ ಲೋಕಸಭೆ ಚುನಾವಣೆ ಬಂತು, ಹಾಂ. ವೋಟ್ ಹಾಕ್ತೀರಾ? ಓಟ್ ಹಾಕ್ತೀವಿ. ಏನು ನೋಡ್ಕೊಂಡು ವೋಟ್ ಹಾಕ್ತೀರಾ? ಏನು ಅಂದರೆ ಇದಿರ ಅಂತ ಸೇರಿಸಿ ನೋಡಿ ಹಾಕೋಬೇಕು, ಇದು ಅದು ಸೇರಿಸಿ ಅಂದ್ರೆ ಏನು ಸೇರಿಸಿ? ಏನಿಲ್ಲ, ಯಾರು ಇದಾಗಿರ್ತಾರೆ ನಮ್ಗೆ ಏನು ಇದಾಗಿರ್ತಾರೆ ಅಂದ್ರೆ ಅನುಕೂಲ ಮಾಡ್ತಾರೆ. ಓಕೆ ಹಾಂ, ಓಕೆ. ಅದರಿಂದ ನಾವು ನಿಮ್ಗೆ ಅನುಕೂಲ ಮಾಡ್ಬೇಕು, ಪ್ಯಾಕೆಟ್ಗೆ ಮತ್ತೆ ಇದಕ್ಕೆ ದುಡ್ಡು ಕೊಟ್ರೆ ಪ್ಯಾಕೆಟ್ಗೆ ಅದಕ್ಕೆ ದುಡ್ಡು ಕೊಟ್ರೆ ಇಸ್ಕೊಂತ ಇದು ಮಾಡೋಕ್ಕಾಯ್ತದ? ಮತ್ತೆ ಇನ್ನೇನ್ ಮಾಡ್ಬೇಕು ನೀವು? ಈಗ ಅನುಕೂಲ ಅಂತ ಸಿಕ್ಬೇಕು ನಮ್ಗೆ, ನಿಮ್ ಕೈಗೆ ಸಿಗ್ಬೇಕು, ಹಾ. ಕಷ್ಟ ಸುಖ ಮಾತಾಡಂಗ ಆಗ್ಬೇಕು. ಮಾತಾಡಂಗ. ಓಕೆ, ಇದಕ್ಕೂ ಮುಂಚೆ ಇದ್ದವರೆಲ್ಲ ಹೆಲ್ಪ್ ಮಾಡಿದಾರ ನಿಮ್ಗೆ? ಅಯ್ಯೋ, ಮಾಡಿದ್ರೆ ಒಂದ್ ಹಬ್ಬ ಮಾಡ್ತಾರೆ, ಇಲ್ಲ ಅಂದ್ರೆ ಕಡೆ ಮೇಲೆ ಇಲ್ಲ. ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಮಾಡಿಲ್ಲ. ಯಾಕೆ? ಇವಾಗ ಗೆಲ್ಲ ಗಂಟೆ ಹಂಗ ಅಂತಾರೆ. ಗೆಲ್ಲ ತನಕ ಗೆಲ್ಲ ಆದ್ಮೇಲೆ ಹೋಗತ್ತಾಗಿ ಕೈಗೆ ಸಿಗಲ್ಲ. ಸಿಗಿಲ್ಲ. ಗೆಲ್ಲ ತನಕ ಬರ್ತಾರೆ, ಗೆದ್ಮೇಲೆ ಕೈಗೆ ಸಿಗಲ್ಲ. ಯಾಕೆ ಗುರು ಹಿಂಗೆ? ಜನಗಳು ಕಲ್ತಿರೋದು ಯಾವ ತರ ತಾನೇ ಅದು? ಜನಗಳು ಕಲ್ತಿರೋದಲ್ಲ, ನೀವು ಕಲ್ಸಿರೋದು. ಈಗ ಹಾಕ್ಬೇಕು, ಒಂದ್ ನಂಬಿಕೆ ಮೇಲೆ ಹಾಕ್ತಾ ಇರ್ತೀವಿ. ಅವ್ರು ಏನ್ ಮಾಡ್ತಾರೆ, ಕಡೆ ಮೇಲೆ ಕೈ ಎತ್ತಾರೆ, ಏನು ಮಾಡಕ್ ಆಗಲ್ಲ. ಓಕೆ. ಸೊ ಮಿಸ್ ಇಲ್ದೆ ವೋಟ್ ಅಂತೂ ಮಾಡೇ ಮಾಡ್ತೀರಾ? ಮಿಸ್ ಎಲ್ಲ ವೋಟ್ ಮಾಡಿ. ಯಾವತ್ತು ಎಲೆಕ್ಷನ್? ಯಾವ ತಾರೀಕು ಗಿರೀಕು ಗೊತ್ತಿಲ್ಲ. ತಾರೀಕು ಗೊತ್ತಿಲ್ಲ, ಅದಂಗೆ ವೋಟ್ ಮಾಡ್ಬಿಟ್ರಿ. ನೋಡಿ, ಪರವಾಗಿಲ್ಲ. ಅವ್ರು 18ಕ್ಕೆ ಅಂತಂದ್ರೆ ಓದಿರೋರು, ನೀವು ಅಂದ್ರು. ನಾವೆಲ್ಲ ನೀವೇ ಓದಿರೋರೇ ಹೆಚ್ಚು ಕಡಿಮೆ ವೋಟ್ ಮಾಡಲ್ಲ. ಸರ್, ಈಗ ಸಾಲ ಮನ್ನಾ ಆಗೈತಾ? ನಾವು ಸಾಲ ತಗೊಂಡಿಲ್ಲ ಸರ್. ಯಾಕೆ? ನಮ್ಗೆ ನಮ್ಮ ಹೆಸರಲ್ಲಿ ಭೂಮಿ ಐತಿಲ್ಲ, ನಮ್ಮ ತಂದೆಯರ ಹೆಸರಲ್ಲಿ ಇರೋದು. ಅಂದ್ರೆ ಯಾರ ಹತ್ರ ಭೂಮಿ ಐತೆ ಅವ್ರಿಗೆ ಮಾತ್ರ ಸಾಲ ಕೊಡೋದೈ ಸರ್ಕಾರ? ಸಾಲ ಕೊಡೋದು ಅಂದ್ರೆ ನಿಮ್ಮ ಹತ್ರ ಸಾಲ ಈ ಭೂಮಿ ಇದ್ದವ್ರು ಮಾತ್ರ ಕೊಡೋದು, ರೈತರಿಗೆ ಇವ್ರಿಗೆಲ್ಲ ಕೈ ಕೊಡಲ್ಲ ಹಂಗಾರೆ? ಇಲ್ಲ. ಹಂಗೆ. ಏನ್ ಬೆಳಿತೀರಾ ನೀವು? ನಾವು ಜೋಳ ಹಾಕ್ತಿವಿ, ಮಳೆ ಆಶೀರ್ವಾದ. ಮಳೆ ಆಶೀರ್ವಾದ. ಮಳೆ ಬಂದ್ರೆ ಮಾತ್ರ? ಮಳೆ ಹೋದ್ರೆ ಮಾತ್ರ. ಮದುವೆ ಆಗಿದೆಯಾ ನಿಮ್ಗೆ? ಮದುವೆ ಆಗಿದೆ. ಯಾಕೆ? ಮದುವೆ ಯಾತಿಗೆ ಅಂತಂದ್ರೆ ಎಲ್ಲ ಯಾಕೆ ಮಾಡ್ಕೊಂಡ್ರೆ ಹಂಗ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ, ಎಲ್ಲ ಯಾಕೆ ಮಾಡ್ಕತ್ತಾರ ಗೊತ್ತಿಲ್ಲ. ನೀವ್ ಯಾಕೆ ಮಾಡ್ಕೊಂಡ್ರೆ? ನಮ್ಮ ಇದು ಬೆಳಿಬೇಕಲ್ವಾ, ಇದು ಬೆಳಿಬೇಕು. ಅದು ಏನ್ ಬೆಳಿಬೇಕು ನಿಮ್ದು? ನಮ್ಮ ವಂಶ ಬೆಳಿಬೇಕು ತಾನೆ. ಅದು ವಂಶ ಬೆಳಿಬೇಕು, ಎಲ್ಲ ವಂಶ ಬೆಳಿಬೇಕು ಅಂತ ತಾನೆ ಮದುವೆ ಮಾಡ್ಕೊಳ್ಳೋದು. ಮದುವೆ ವಂಶ ಅಂದ್ರೆ ನೀವು ಸಂಸಾರ ಮಾಡಕ್ ಮಾಡ್ತಾ ಇಲ್ಲ,
ವಂಶದಿಂದ ಬೆಳಿಬೇಕು ನಿಮ್ಗೆ ನಮ್ಗೆ ಅವರೇ 4 ಜನ. 4 ಸಾಕ? ಏನ್ ನಿಮ್ಮ ಹೆಸರೇನು? ರಮೇಶ್ ಅಂತ. ರಮೇಶ್ ಅಣ್ಣ. ಸರ್ ಏನ್ ಕೊಡ್ಬೇಕು ನಿಮ್ಗೊಂದು ಓಟ್ಗೆ? ನಮ್ಗೆ ಅದು ಏನ್ ಬೇಡಿ ಸರ್, ಅದು ಅಲ್ಲ ಏನು ಇಸ್ಕೊಳಲ್ವಾ? ಏನು ಬೇಡಿ ಅದು ಯಾಕೆ ಬೇಡಿ ಬೇಡಿ ಅದು. ಈಸ್ಕತ್ತಲ್ಲ ನಾವೇ ಬೇಕಾದ್ರೆ ಸ್ವಲ್ಪ ನಮ್ಮ ಊರಿಂದ ಹೆಲ್ಪ್ ಮಾಡಿ ಬೇಕಾದ್ರೆ ನಮ್ಮಲ್ಲಿ ಇಟ್ಬಿಟ್ಟು ನಾವೇ ಮಾಡ್ತೀವಿ. ನೀವೇ ಒಂದಿಷ್ಟು ಹೆಲ್ಪ್ ಮಾಡ್ತೀರಾ, ಬಟ್ ನಿಮ್ಗೇನು ಬೇಡ. ಗಾಡಿ ಓಕೆ. ನಿಮ್ ಕ್ಷೇತ್ರದಲ್ಲಿ ಮೂಲಭೂತ ಸಮಸ್ಯೆ ಏನೈತೆ? ಕೆರೆ ತೋರ್ಸೋದ್ರ ಬಿಟ್ರೆ ಇನ್ನೇನೇನ್ ಸಮಸ್ಯೆ ಐತೆ? ಅದೇ ಇನ್ನದೇ ಊರ್ದು ಡ್ರೈನ್ ನೋಡಿದ್ರಲ್ಲ, ಡ್ರೈನೇಜ್. ಓಕೆ, ನೋಡಿ ತುಂಬಾ ಸೊಳ್ಳೆಗಳು ಬೇಸಿಗೆಯಲ್ಲಿ ರೋಡು. ನೋಡಿ ತುಂಬಾ ಬೇಸಿಗೆಯಿಂದ ರೋಗ ರುಜಿನಗಳು ಉಟ್ಕೊಳುತ್ತೆ. ಸಂಜೆ ಹೊತ್ತಾದ್ರೂ ಪೂರ್ತಿ ಸರ್ ಇದೊಂದು ಕೆರೆ ತುಂಬಿತು ಅಂದ್ರೆ ರೈತ ಎಷ್ಟೋ ಜನ ಬದುಕತ್ತೆ ಹಳ್ಳಿ. ಈ ಕೆರೆ ತುಂಬಿದ್ರೆ ತುಂಬಾ ಜನ ರೈತರು ಆರಾಮಾಗಿ ಬದುಕನ್ನ ಅದ್ಭುತವಾಗಿ ಲೀಡ್ ಮಾಡ್ತಾರೆ. ಓಕೆ, ಆಮೇಲೆ ಅದೇ ಅಷ್ಟೇ, ಊರು ರೋಡು ನೀರು ಪಂಚಾಯತಿನ ನೀರು ಸೌಲಭ್ಯ ಇಲ್ಲ, ಒಂದೇ ಬೋರು. ಅಂದ್ರೆ ಮಳೆ ಇಲ್ವಲ್ಲ ಸರ್, ನೀರಿದ್ರೆ ಬೋರೋ ನೀರು ಬರ್ತದೆ, ಇಲ್ಲ ಅಂದ್ರೆ ಇಲ್ಲ. ರಮೇಶ್ ಅಣ್ಣ ಮತ್ತೆ ಇವರೆಲ್ಲ ಗೌಡ್ರೆಲ್ಲ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಡ್ರೈನೇಜ್ ಜಾಸ್ತಿ ಇದೆ, ಯಾಕೆಂದ್ರೆ ಈಗಿರೋ ಬೇಸಿಗೆ ಕಾಲದಲ್ಲಿ ತುಂಬಾ ರೋಗ ರುಜಿನಗಳು ಹುಟ್ಕೊಳುತ್ತೆ. ಸೊ ಅದರಿಂದ ಸೊಳ್ಳೆಗಳು ಜಾಸ್ತಿ ಆಯ್ತವೆ. ಡ್ರೈನೇಜ್ ಕ್ಲೀನ್ ಆಗಿಲ್ಲ ಅಂದ್ರೆ ಕೆರೆಗೆ ನೀರು ತಂದ್ರೆ 100 ಕುಟುಂಬ ಇಲ್ಲಿ ಅನ್ನ ತಿಂತವೆ. ಇದು ಮೇಜರ್ ಸಮಸ್ಯೆ. ಇದ್ರ ಜೊತೆಗೆ ಚುನಾಯಿತ ಜನಪ್ರತಿನಿಧಿ ಕೈಗೆ ಸಿಗಲ್ಲ, ನೀರನ್ನ ಕೆರೆಗಾಯಿಸುವಂತ ಪ್ರಯತ್ನ ಮಾಡಬೇಕು. ಸೊ ಇದಿಷ್ಟು ನಮ್ಮ ಜನಗಳ ಆಸೆ ಆಗೈತೆ. ನೋಡೋಣ ಬರೋಂತ ನಿಮ್ಮ ಆಸೆ ಈಡೇರಿಸ್ತಾರ, ನಿಮ್ಮ ಕೈಗೆ ಸಿಕ್ಕಿ ನಿಮ್ಮ ಕೆಲಸಗಳು ಮಾಡ್ತಾರ ಅಂತ. ಸೊ ಇದು ನಮ್ಮ ಇಲ್ಲಿನ ರೈತರ ಪರಿಸ್ಥಿತಿ. ನೋಡೋಣ ಬೇರೆಯವ್ರು ಇನ್ಯಾರ್ಯಾರು ಏನೇನು ಹೇಳ್ತಾರೆ, ಅವ್ರ ಬಾಯಿಲೆ ಕೇಳೋಣ, ಅವ್ರ ಹತ್ರ ಮಾತಾಡೋಣ. ನಾವೇನು ಒಂದು ಚಿತ್ರಣ ಮೈಸೂರು ಅಂದ ತಕ್ಷಣ ಒಂದಿರುತ್ತೆ, ನಾವು ಹೆಂಗೆ ಆ್ಯಕ್ಚುಲಿ ಜಡ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಸಮ್ಮಿಶ್ರ ಸರ್ಕಾರ, ಸೊ ಅಭ್ಯರ್ಥಿ ಇವರು, ಆ ಅಭ್ಯರ್ಥಿ ಅವರು, ಸೊ ಇಲ್ಲಿ ಈ ಕ್ಯಾಸ್ಟ್ ಇಷ್ಟವ್ರೆ, ಸೊ ಈ ಕ್ಯಾಸ್ಟ್ ಅವ್ರು ಹಿಂಗೆ ಓಟ್ ಹಾಕ್ಬಿಡ್ತಾರೆ, ಹಿಂಗೆ ಲೆಕ್ಕ ಹಾಕ್ತೀವಿ. ಆ್ಯಕ್ಚುಲಿ ಅದು ಬಿಟ್ಟು ಅಭಿವೃದ್ಧಿ ಮಾನದಂಡವಾಗಿ ಅಥವಾ ಕೆಲಸಗಳು ಮತ್ತು ಸಾಲ ಮನ್ನಾ ಜನಗಳು ಏನು ನೋಡ್ತಾರೆ ಅದನ್ನ ಒಂದಿಷ್ಟು ಅವ್ರ ಬಾಯಿಲೆ ಕೇಳಮ್ಮ. ನಿಮ್ಮ ಹೆಸರು? ಮನುಕುಮಾರ್. ಏನ್ ಮಾಡ್ಕೊಂಡಿದ್ದೀರಾ? ಬಿಕಾಮ್ ಕಂಪ್ಲೀಟ್, ಬಟ್ ಜಾಬ್ ಸರ್ಚ್ ಮಾಡ್ತಿದ್ದೀನಿ. ಮದುವೆ ಆಗಿದೆಯಾ? ಇಲ್ಲ. ಯಾಕೆ ಯಾರು ಹೆಣ್ಣು ಕೊಡ್ಲಿಲ್ಲ? ಇಲ್ಲ, ನಿಮ್ಗೆ ಆಗಿಲ್ಲ. ಇನ್ನು ನೀವು ನಿಮ್ಮ ಅಣ್ಣ ಅಂತ ಆಗಿರೋದು ನಿಮ್ಗೆ ಆಗಿಲ್ಲ, ಇನ್ನು ತಮ್ಮ ನನ್ಗಾಗುತ್ತಾ? ಅಣ್ಣಂಗಾಗದೆ ತಮ್ಮಂಗಾಗಿರೋದು 100 ಕಡೆ ಆಗೈತೆ, ಬಟ್ ನಿಮ್ಮಂತವ್ರ ಮುಂದೆ ಅಣ್ಣ ಅಂತ ಮಾತ್ರ ಅನ್ನಕ್ ಹೋಗ್ಬೇಡಿ. ನಮ್ಮ ಅಪ್ಪನ ಆಸ್ತಿಲಿ ಪಾಲ್ ಕೊಡಲ್ಲ ನಾನು. ಬೇಡ. ಈಗ ಲೋಕಸಭಾ ಚುನಾವಣೆ ಬಂತು, ಓಟ್ ಹಾಕ್ತೀರಾ? ಹಾ, ಗ್ಯಾರಂಟಿ. ಏನ್ ನೋಡ್ಕೊಂಡು ಓಟ್ ಹಾಕ್ತೀರಾ? ಅಭಿವೃದ್ಧಿ ಕೆಲಸಗಳು. ಅಭಿವೃದ್ಧಿ ಕೆಲಸಗಳು ನಿಮ್ಮ ಕ್ಷೇತ್ರದಲ್ಲಿ ಏನೇನು ಆಗಿದೆ? ಆಲ್ಮೋಸ್ಟ್ ಎಲ್ಲ ಆಗೈತೆ ಅನ್ಕೊಳ್ತೀನಿ. ಆಮೇಲೆ ಸಾಲ ಮನ್ನಾ ಮಾಡಿದೀನಿ ಅಂತಾರೆ. ಯಾವುದೇ ರೀತಿ ಸಾಲ ಮನ್ನಾ ಇನ್ನೂ ಋಣ ಮುಕ್ತ ಪತ್ರ ನಮ್ಮೂರ ರೈತರಿಗೆ ಒಬ್ರಿಗೂ ಬಂದಿಲ್ಲ. ಮತ್ತೆ ಪಂಪ್ಸೆಟ್ ಎಲ್ಲಾ ರೀತಿ ಸಾಲ ಮನ್ನಾ ಮಾಡಿದೀನಿ ಅಂತಾರೆ. ಸರ್ಕಾರದಲ್ಲಿ ಯಾವ ಪಂಪ್ಸೆಟ್ ಸಾಲ ಮನ್ನಾ ಮಾಡೇ ಇಲ್ಲ. ಮತ್ತೆ ನಮ್ಗೆ ಈ ರೀತಿ ನಮ್ಗೆ ಇವಾಗ್ಲೇ ನಾವು ಇನ್ನೂ 1 ವರ್ಷನೂ ಸಾಲ ತಗೊಂಡೇ ಇಲ್ಲ. ಸರಿ, ಸಾಲ ಬಂದ್ಮೇಲೆ ಸಾಲ ಮನ್ನಾ ಆಗುತ್ತೆ. ಬೇಡ, ನಾನ್ ಕೇಳ್ಕೊಳ್ಳೋದಿಷ್ಟೇ, ಸಾಲ ಮನ್ನಾ ಬೇಡ. ಅದ್ರ ಬದಲು ಉತ್ತಮವಾಗಿ ರಾಜ್ಯನೇ ಮುಂದುವರಿಸ್ಲಿ, ರಾಜ್ಯ ಅಭಿವೃದ್ಧಿ ಪಡಿಸ್ಲಿ, ಸಾಲ ಮನ್ನಾ ಮಾಡ್ಲಿ. ಯಾವ ಟೈಮಲ್ಲಿ ಬರಗಾಲ ಹೊಡಿತಾ ಅಂತ ಟೈಮಲ್ಲಿ ಮಾಡ್ಲಿ. ಅದ್ಬಿಟ್ಟು ಒಬ್ರು ರೈತರು, ನಾನು ರೈತರ ಮಗ ಕೇಳ್ಕೊತಿದ್ದೀನಿ, ರೈತರ ಮಗ ಕೊಟ್ಟು ಸೋಮಾರಿಗಳನ್ನ ಬೇಡ. ಎರಡನೇದು, ಸಾಲ ಕೊಟ್ಟು ಸಾಲ ಮನ್ನಾ ಮಾಡೋದ್ರ ಬದಲು ಅವ್ರಿಗೆ ಏನ್ ಫೆಸಿಲಿಟೀಸ್ ಬೇಕು ಅದನ್ನ ಕೊಡ್ಲಿ. ಏನ್ ಫೆಸಿಲಿಟಿ? ರೈತರು ಸಾಲನೇ ಮಾಡಬಾರ್ದು, ಆ ರೀತಿ ಫೆಸಿಲಿಟಿ ಕೊಡ್ಲಿ. ಫಸ್ಟ್ ಸಾಲ ಕೊಟ್ಟು ಮನ್ನಾ ಮಾಡೋದಕ್ಕಿಂತ ಹೆಚ್ಚಾಗಿ ರೈತರು ಸಾಲನೇ ಕೊಡ್ಬಾರ್ದು, ಸಾಲನೇ ಮಾಡಬಾರ್ದು, ಆ ರೇಂಜ್ಗೆ ತಗೊಂಡೋಗಿ ಅಂತವ್ರೆ. ಸೊ ಓಕೆ, ನಿಮ್ಮ ಹೆಸರು? ಸರ್ ಹರೀಶ್ ಕೂಡ ಅಂತ. ಏನ್ ಮಾಡ್ಕೊಂಡಿರೋದು ಸರ್? ನಮ್ದು ಜಮೀನು ಆರಂಭ ಮಾಡೋದು, ವ್ಯವಸಾಯ. ಏನು ವ್ಯವಸಾಯನೇ ಏನ್ ಮಾಡ್ಕೊಂಡಿರೋದು ಬೆಳಿತೀರಾ? ಸರ್ ಟೊಮೊಟೊ, ಮೆಣಸಿಗೆ, ಬದನೆಕಾಯಿ, ಈರುಳ್ಳಿ. ಸ್ವಲ್ಪ ದೂರ ನಿಂತ್ಕೊಳ್ಳಿ, ಉರಿತಾ ಇತ್ತು. ಮೆಣಸಿನ್ಕಾಯಿ ಬೆಳಿತೀರೋ ಅಂತ. ಹೌದು ಸರ್, ಆಯ್ತು ಪರವಾಗಿಲ್ಲ, ರೈತರ ಜೀವನ ಕಷ್ಟ ಅಲ್ವಾ ಸರ್? ಸುಮ್ಮನೆ ಹೇಳಿದೆ ಬಿಡ್ರಿ. ಈಗ ಲೋಕಸಭಾ ಎಲೆಕ್ಷನ್ ತೋಟ ಹಾಕ್ತೀರಾ? ಹೌದು ಸರ್. ಯಾವತ್ತು ಎಲೆಕ್ಷನ್? ಸರ್ ಏಪ್ರಿಲ್ 18ಕ್ಕೆ. ಮೇ ಒಂದು ತಿಂಗಳು ಮುಂದೆ ಇಲ್ಲ ಸರ್, ರಿಸಲ್ಟ್ ಬರ್ತದೆ. ಇಲ್ಲ ಸರ್, ಏಪ್ರಿಲ್ 18ಕ್ಕೆ ನಾನು ಹೇಳಿದ್ದು. ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಡಿ. ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವುದು ಮಾಡಿಲ್ಲ. ನೀವು ಮೇ ಅಂದ್ಬಿಟ್ಟು ಆಮೇಲೆ ಏಪ್ರಿಲ್ ಡವ್ ಮಾಡೋದ್ರಲ್ಲಿ ನೀವು ನನಗೆ ಹೇಳ್ಕೊಡ್ಬೇಡಿ. ನಾವು ಹಾಗೆ ಇಲ್ಲ ಸರ್, ನೀವು ಡವ್ ರಾಜ ಅಂತ ನಮ್ಗೆ ನಿಮ್ಮ ಟಿವಿಲಿ ನೋಡೋದಾಗ್ಲೇ ನಾವು ತಿಳ್ಕೊಬೇಕಲ್ಲ. ಸರಿ, ಈಗ ಲೋಕಸಭೆ ಚುನಾವಣೆಗೆ ವೋಟ್ ಮಾಡ್ತೀರಾ? ಹೌದು ಸರ್, ವೋಟ್ ಮಾಡಲೇಬೇಕಲ್ಲ. ಎಷ್ಟು ಕೊಟ್ಟರು ಒಂದು ಓಟ್ಗೆ? ಸರ್ ದುಡ್ಡುಗೆ ಮಾರ್ಕೋಬೇಕು ಅನ್ನೋದು ಓಟ್ ಇದ್ರೆ ನಾನು 5 ವರ್ಷ ಆಯ್ತು ಓಟನ್ ಲಿಸ್ಟ್ ಮಾಡಿಸಿ. ನಾನು ಯಾವತ್ತು 10 ರೂಪಾಯಿ ಯಾರು ತಗೋ ದುಡ್ಡು ಇಸ್ಕೊಂಡಿಲ್ಲ ಸರ್. ಸೊ ಈಗ ನಿರುದ್ಯೋಗ ಸಮಸ್ಯೆ ನಮ್ಮ ಕರ್ನಾಟಕದಲ್ಲ, ನಮ್ಮ ಭಾರತದಲ್ಲಿ ತುಂಬಾ ಇತ್ತು. ಹೌದು ಸರ್, ಏನ್ ಹೇಳ್ತೀರಾ? ಸಿಕ್ಕಾಪಟ್ಟೆ ನಿರುದ್ಯೋಗಿಗಳಲ್ಲಿ, ಅದರಲ್ಲೂ ನಮ್ಮ ರೈತರ ಮಕ್ಳಿಗಂತೂ 10th ಸೆಕೆಂಡ್ ಇಯರ್ ಜಾಸ್ತಿ ಓದಿ, ಮಾಮೂಲಿ ಯುವಕರಲ್ಲಿ ಹೆಣ್ಮಕ್ಳಲ್ಲಿ ಓದಿಸ್ತಾರೆ, ಗಂಡು ಮಕ್ಳಲ್ಲಿ ಕಡಿಮೆ ಓದೋದು. ಅಂದ್ರಾಗೆ 10th ಸೆಕೆಂಡ್ ಇಯರ್ಗೆ ಏನಾರು ಒಂದು ಸ್ವಲ್ಪ ಸರ್ಕಾರ ವತಿಯಿಂದ ಒಂಚೂರು ಅದರ ಬಗ್ಗೆನೂ ಗಮನ ತಗೊಂಡೆ ಹೊಸ ಕೆಲಸಗಳು, ಜಾಬ್ಗಳು, ಆ ರೀತಿ ಓದಿರೋದ ಮೇಲೆ ಕೆಲಸ ಕೊಡಬೇಕು ಅಂತ ಕೇಳ್ಕೊತೀವಿ. ಹಂಗೆ ತುಂಬಾ ಜನ ಎಜುಕೇಟೆಡ್ಸ್ ಓಟ್ ಹಾಕಲ್ಲ, ಅವ್ರಿಗೆ ಏನ್ ಹೇಳ್ತೀರಿ ಕಿವಿ ಮಾತು? ಸರ್, ಒಂದು ನಮ್ಮ ದೇಶ ಅಭಿವೃದ್ಧಿ ಆಗಲಿ, ಯಾರಿಗೆ ಹಾಕ್ಬೋದು ಓಟ? ಬಿಜೆಪಿಗೆ ಹಾಕ್ಬೋದು, JDSಗೆ ಹಾಕ್ಬೋದು, ಕಾಂಗ್ರೆಸ್ಗೆ ಹಾಕ್ಬೋದು. ಅಲ್ಲ ಸರ್, ನಾನು ಹೇಳ್ತಲ್ಲ, ನೀವು ಕೇಳಿದವ್ರಿಗೆ ಹೇಳ್ತಾರ ನಾವು.
ಅಂದರೆ ಅವ್ರಿಗೆ ಯಾವುದು ಎಲ್ಪಿಂಗ್ ನೇಚರ್ ಇರುತ್ತೆ, ಯಾರು ಅವರ ತಾಲೂಕಲ್ಲಿ ಎಲ್ಪಿಂಗ್ ನೇಚರ್ ಯಾರು ಮಾಡ್ತಾರೆ ಅವ್ರಿಗೆ ಓಟನ್ನು ಹಾಕೋದು ಅವ್ರದ್ದು ಹಕ್ಕು. ಯಾವತ್ತೋ ಟ್ರಿಪ್ಪು ಟೂರ್ ಹೊಡೆಯೋದು ಯಾವತ್ತು ಬೇಕಾದ್ರೂ ಮಾಡ್ಬೋದು, 5 ವರ್ಷಕ್ಕೆ ಒಂದಪ್ಪ ಚುನಾವಣೆ ಮಾತ್ರ ಬರೋದು, ಅದ ನಮ್ಮ ಹಕ್ಕನ್ನ ಯಾವತ್ತೂ ಕಳ್ಕೊಬಾರ್ದು ಅಂತ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಸರ್. ಯಾವುದೇ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಕೆಲಸಗಳು ಇರ್ಬೋದು, ಯಾವುದೇ ಟ್ರಿಪ್ ಇರ್ಬೋದು, 5 ವರ್ಷದಲ್ಲಿ 5 ಸಲ ಬೇಕಾದ್ರೂ ಹೋಗ್ಬೋದು ಟ್ರಿಪ್ಗೆ ಅನ್ನೋಂಥ ನನ್ನ ಭಾವನೆ. ಎಲೆಕ್ಷನ್ನು ಅದು ಇದು ನಮ್ಮ ಪ್ರಧಾನಿ ಆಗೋ ಎಲೆಕ್ಷನ್ ಇದರಿಂದ ಖಂಡಿತವಾಗಿ ಯಾರು ಭವಿಷ್ಯಕ್ಕೋಸ್ಕರ ವೋಟ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ಶೂರ್, ಒಳ್ಳೇದಾಗ್ಲಿ. ಯಜಮಾನ್ರೆ ತೋಳಿ, ನಿಮ್ಮ ಹೆಸರು? ದೊಡ್ಡಗೌಡ ಅಂತ. ದೊಡ್ಡಗೌಡ್ರು. ಏನ್ ಮಾಡ್ಕೊಂಡಿದ್ರಿ ಸರ್? ನಾವು ಹಿಂಗೆ ವ್ಯವಸಾಯ ಸರ್. ಓಕೆ, ಏನ್ ಬೆಳಿತೀರಾ? ಅದೇ ರಾಗಿ, ಜೋಳ, ಈ ಹೊಗೆ ಗಿಡ. ಹೊಗೆ ಸೊಪ್ಪು. ಹೊಗೆ ಸೊಪ್ಪು. ಒಳ್ಳೆ ಹೊಗೆ ಸೊಪ್ಪಿಗೆಲ್ಲ ಒಳ್ಳೆ ಬೆಲೆ ಇದೆಯಾ? ಸುಮಾರು ಬೆಲೆ ಇದೆ ಈಗ. ಲಾಭ ಅಂತೂ ಇದೆ. ಪರವಾಗಿಲ್ಲ ಅಂದ್ರೆ ಕೆಲಸ ದುಡ್ಡು ಖರ್ಚು ಆದ್ರೂ ಸಾಮಾನ್ಯ ಲಾಭ ಪರವಾಗಿಲ್ಲ. ಸರಿ, ಈಗ ಲೋಕಸಭಾ ಚುನಾವಣೆ ಬಂತು, ವೋಟ್ ಮಾಡ್ತೀರಾ? ಮಾಡ್ತೀವಿ. ಯಾವತ್ತು? ಎಷ್ಟು ತಾರೀಕು ನಮ್ಗೆ ಗೊತ್ತಿರೋದು ಹೆಬ್ಬೆಟ್ಟು. ಅದೆಷ್ಟನೇ ತಾರೀಕು ಗೊತ್ತಿಲ್ಲ. ಹೆಬ್ಬೆಟ್ಟು. ಓಕೆ, ನೋಡ್ಕೊಂಡು ವೋಟ್ ಅಂತೂ ಮಾಡ್ತೀರಾ? ಮಾಡ್ತೀವಿ. ನಿಮ್ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಐತೆ? ಮೇನ್ ಪ್ರಾಬ್ಲಮ್ ಕುಡಿಯೋ ನೀರಿಂದ ಪ್ರಾಬ್ಲಮ್ ಅದೇ. ಇಲ್ಲಿ ಕುಡಿಯೋ ನೀರಿಂದ ಭಾರಿ ಹಿಂಸೆ ಆಗದೆ. ನಮಗೆ ಕಾವೇರಿ ನೀರು ಕೊಟ್ಟಿದಾಗ ನಮಗೆ ಸ್ವಲ್ಪ ನೀರು ಬತ್ತಿತ್ತು, ಅದ್ರ ಬತ್ತಿ ಐತಿಲ್ಲ. ಅವಾಗ ನಾವು ಸ್ವಂತ ಸ್ವಲ್ಪ ಹಾಕ್ಸಿ ಇದೊಂದಿಷ್ಟ ಆದಾಯ ಮಾಡ್ಕೊಂಡ್ವಿ. ಈಗ ರೈತರು ಸಾಲ ಮನ್ನಾ ಅಂತ ಮಾಡವ್ರೆ. ಆಗೈತೆ ನಿಮ್ಗೆ? ಒಳ್ಳೇದಾಗೈತೆ? ಒಳ್ಳೇದು ಅಂತ ಹೇಳ್ತಾರೆ. ಅದೇ ನಾವೇ ಸಾಲ ತಕ್ಕಂದಿಲ್ಲ, ಬಿಟ್ಟಿಲ್ಲ. ಒಟ್ಟಿನಲ್ಲಿ ನಾವು ಆರಾಮದ ಮಾಡ್ಕೊಂಡು ಹೋಯ್ತಾರೆ. ಓಕೆ, ಸಾಲ ಮನ್ನಾ ನಿಮ್ಗೆ ಅದ್ರ ಬಗ್ಗೆ ಯಾವುದು ಇಲ್ಲ. ಸಾಲ ಮನ್ನಾ ಮಾಡ್ಬೇಕಾ ಬೇಡವಾ ರೈತರದು? ಮಾಡಬೇಕು, ಮಾಡಿದ್ರೆ ಬಡವ್ರಿಗೆ ಅದು ಬಡವ್ರಿಗೆ ಮಾಡ್ತೀನಿ ಅಂತ ಹೇಳ್ತಾರೆ. ದೊಡ್ಡವ್ರು ತಕೊಂಡ್ರೆ ಬೇಕಾದಷ್ಟ. ಬರೀ ತಗೊಂಡ್ರಲ್ಲ, ಬರೀ ದೊಡ್ಡವ್ರಿಗೆ ಇಲ್ಲಿ ಕೊಟ್ಟಿರೋದ್ರೆ ನಾನು 30 ಕೊಟ್ಟಿದ್ರೆ 80 ದೊಡ್ಡವ್ರು ತಕೊಂಡವ್ರೆ. ಈ 30 ಮರಿ ಹಾಕೊಂಡು ಅವ್ರು 80 ತಕೊಂಡ್ರಲ್ಲ, ಅವ್ರಿಗೆ ಹೊಡ್ತುಂಬ ಊಟ. 30 ತಕ್ಕಂದಿರೋನ್ಗೆ ಏನಿಲ್ಲ. ಸುಮ್ಮನೆ ನನ್ನಂತ ರೈತ ಗೇದಿ ಕೆಟ್ಟಿಕೊಂಡು ಹೊಲ ಹೊತ್ತು ಕಾದಿನ ಅಷ್ಟೆ. ಈಗ ಹಳ್ಳಿಲಿ ಯಾವಾಗ್ಲೂ ಒಂದು ಕಂಪ್ಲೇಂಟ್, ಜಾತಿ ನೋಡ್ಕೊಂಡು ಓಟ್ ಹಾಕ್ತಾರೆ. ಜಾತಿ ರಾಜಕಾರಣ ಹುಟ್ಟದ ಹಳ್ಳಿ. ಅಯ್ಯೋ ಹುಟ್ಟದ ಸರ್. ಅದು ಜಾತಿ ಮೇಲೆ ಅಂದ್ರೆ ದುಡ್ಡು ಬಂದು ಯಾವನ್ ಕೊಡ್ತಾನೆ ಅವನಿಗೆ ಹೋಯ್ತಾರೆ. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು ಸೆಟ್ಟೇಗೌಡ ಅಂತ. ಸೆಟ್ಟೇಗೌಡ ಅಂತ. ಶೆಟ್ಟೇಗೌಡ. ಒಂದೇ ಹೆಸರಲ್ಲಿ 2 ಜಾತಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಏನ್ ಮಾಡ್ಕೊಂಡಿದ್ದೀರಾ? ನಾವು ವ್ಯವಸಾಯ ಮಾಡೋದು. ಏನ್ ಬೆಳಿತೀರಾ? ಮಾಮೂಲಿ ರಾಗಿ, ಜೋಳ, ಓಕೆ. ಕಳಕೈ. ಇದೇ ಊರಾ? ಇದೇ ಊರು. ನಿಮ್ಮ ಮಗನ? ಸರ್, ಲೋಕಸಭಾ ಚುನಾವಣೆಗೆ ಓಟ್ ಹಾಕ್ತೀರಿ ಸರ್? ಏನ್ ನೋಡ್ಕೊಂಡು ಓಟ್ ಹಾಕ್ತೀರಾ? ವ್ಯಕ್ತಿ ಹೆಂಗೆ ಬೆಳಗಿರ್ಬೇಕಾ? ಬೆಳಗಿರೋದಲ್ಲ ಸರ್, ಒಳ್ಳೆ ಕೆಲಸ ಮಾಡಬೇಕು. ಲೋಕಸಭೆ ಬಹಳ ಒಂದು ಪ್ರಜ್ಞಾವಂತರು ಇರುವಂತ ಕ್ಷೇತ್ರ ಇದು. ತುಂಬಾ ಬುದ್ಧಿವಂತರಿದ್ದಾರೆ, ವೋಟ್ ಎಲ್ಲ ಹಾಕ್ಬೇಕಾರೆ. ಸೊ ಇಲ್ಲಿನ ನಾವೇನಕ್ಕೆ ಇಲ್ಲಿಗೆ ಬಂದ್ವಿ ಅಂದ್ರೆ ಹಳ್ಳಿ ಜನಗಳು ನಿಮ್ಮಂಥವ್ರ ಪರಿಸ್ಥಿತಿಗಳೇನು ಅಂತ ತಿಳ್ಕೊಂಡು ನಾನು ಬಂದ್ವಿ. ಸೊ ಈಗ ಸಾಲನ ಮಾಡಿದ್ದೀರಾ? ಸಾಲ ಏನು ಮಾಡಿಲ್ಲ ಸರ್. ಸಾಲ ಅದೇ ಹೇಳಿಲ್ಲ. ಈಗ 30 ಕೊಡ್ತಾರೆ, ರೈತರ ಮೇಲೆ ಹಾಕ್ತಾರೆ, 80 ಅವ್ರ ಮಾಡಿಕ ಮಜಾ ಮಾಡ್ತಾರೆ ಅಷ್ಟೇ ಆಗೋದು. ಸಾಲ ಮನ್ನಾ ಅಂತ ಉಪಯೋಗ ಏನಾಗಿಲ್ಲ ನಿಮ್ಗೆ? ಸಾಲ ಮನ್ನಾ ಏನು ಉಪಯೋಗ ಆಗಿಲ್ಲ. ಅದ್ರ ಬದಲು ನಿಮ್ಗೆ ಏನ್ ಬೇಕು ಫೆಸಿಲಿಟೀಸ್ ಕೊಟ್ರೆ ಸಾಕು. ಫೆಸಿಲಿಟಿ, ನೀರು, ಕರೆಂಟು ಕೊಟ್ರೆ ಸಾಕು. ಕರೆಂಟ್ ಎಲ್ಲ ಕರೆಕ್ಟಾಗಿ ಇದೆಯಾ ಇಲ್ಲೆಲ್ಲ? ಕರೆಂಟ್ ಪರವಾಗಿಲ್ಲ. ಓಕೆ. ಸೊ ಈಗ ಓಟ್ ಕೆಳಗೆ ಬರ್ತಾರಲ್ಲ, ಅವ್ರಿಗೇನು ಕ್ಯೂ ಮಾತು ಹೇಳ್ತೀರಣ್ಣ? ಏನಿಲ್ಲ ಸರ್, ಹಾಕ್ತಿವಿ ಹೋಗಿ ಅಷ್ಟೇ. ಹಾಕ್ತೀರಾ? ಹಾಕ್ತೀರಂಗಾರೆ? ಹಾಕ್ತೀವಿ ಅಂತ ಎಲ್ಲರಿಗೂ ಹೇಳ್ತೀವಿ. ಅಂದ್ರೆ ಇರೋದಕ್ಕೆ ಒಂದೇ ಓಟ್ ಅಲ್ವಾ, ಹಾಕ್ನೇಬೇಕಲ್ವಾ. ಹಾಕ್ತೀರಾ? ಬಟ್ ಓಟ್ ಅಂತೂ ಮಿಸ್ ಮಾಡಲ್ಲ. ಓಟ್ ಅಂತೂ ಮಿಸ್ ಮಾಡಲ್ಲ. ಸೊ ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ಬೇಕು ಅಂತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕೊಡ್ಬೇಕು ಸರ್. ಏನಕ್ಕೆ ಕೊಡ್ಬೇಕು ಸರ್? ಇವತ್ತು ಇದರಲ್ಲಿ ಮಾಡ್ಬೇಕು ಅದನ್ನು. ಅದು ಏನಕ್ಕೆ ಹೇಳಿ? ಅದೇ ಪ್ರಾಕ್ಟಿಕಲ್ ಬೇಕಲ್ಲ ಸರ್. ನೀವು ನಿಮ್ಮ ಹೆಂಡತಿ ಫುಲ್ ರಿಸರ್ವೇಶನ್ ಕೊಟ್ಟಿದ್ದೀರಾ? ಮಲ್ಲಿ ಫುಲ್ ಫ್ರೀಡಮ್ ಕೊಟ್ಟಿದ್ದೀರಾ? ಏನ್ ಕೊಟ್ಟಿದ್ದೀರಾ? ಸೋಷಿಯಲ್ ಆಗಿದ್ದೀವಿ ನಾವು. ಸೋಷಿಯಲ್ ಆಗಿದ್ದೀರಾ? ಓಕೆ. ರಿಸರ್ವೇಶನ್ ಬೇರೆ, ಸೋಷಿಯಲ್ ಬೇರೆ. ಒಳ್ಳೇದಾಗ್ಲಿ ನಿಮ್ಗೆ. ಸೊ ವೋಟ್ ಅಂತೂ ಹಾಕ್ತೀರಾ. ತುಂಬಾ ಜನ ಎಜುಕೇಟೆಡ್ಸ್ ವೋಟ್ ಹಾಕಲ್ಲ. ಅವ್ರಿಗೊಂದು ಮಾತು ಕ್ಯೂ ಮಾತು ಹೇಳಿ ವೋಟ್ ಹಾಕಿ ಅಂತ. ಸರ್ ಅಂದ್ರೆ ಅವ್ರದ್ದು ಟೈಮ್ ಕೊಡ್ಬೇಕು ಅವ್ರಿಗೆ. ಏನಕ್ಕೆ? ಈ ಎಲೆಕ್ಷನ್ 3 ದಿನ ನಂಗೆ ವೋಟ್ ಹಾಕಿ ಅಂತ ಏನೋ ಒಂದು ಮಾಡಿರ್ಬೇಕು. ಅವ್ರಿಗೆ ಏನು ಮಾಡಿದ್ರೆ ವೋಟ್ ಹಾಕಿರ್ತಾರೆ. ಅದು ವೋಟ್ ಹಾಕ್ತಾರೆ, ನಿಮ್ಗೆ ಇದನ್ನ ಕಟ್ ಮಾಡ್ತೀನಿ ಅಂತ ಹೇಳಿದ್ರೆ ವೋಟ್ ಹಾಕ್ತಾರೆ. ಸುಮ್ಮನೆ ಕುತ್ಕೊಂಡು ಮಲ್ಲೇ ವೇಸ್ಟ್ ಮಾಡ್ತಾರೆ ಅಷ್ಟೇ. ಬೆಂಗಳೂರಲ್ಲೆಲ್ಲ ನೋಡಿ 41%, 42% ವೋಟಿಂಗ್ ಆಗೈತೆ. ಅದ್ 42% ಆದ್ರೆ ಪ್ರಾಮಾಣಿಕ ರಿಸಲ್ಟ್ ಎಲ್ಲಿ ಬರ್ತದೆ? ಅದೇ ಅಲ್ವಾ? ಅದಕ್ಕೆ ಎಲ್ಲರೂ ವೋಟ್ ಮಾಡಬೇಕು ನೀವು ಹಾರೈಸ್ತೀವಿ. 70% ರೈತರಿರುವಂತ, ವ್ಯವಸಾಯ ನಂಬಿರುವಂತ ಜನಗಳಿಗೆ, ನಮ್ಮ ರೈತಾಪಿ ವರ್ಗಕ್ಕೆ ಅವರ ಅಭಿವೃದ್ಧಿ ಆಕ್ಚುಲಿ ನಮ್ಮ ದೇಶದ ಅಭಿವೃದ್ಧಿ. ಸೊ ಅದಕ್ಕೋಸ್ಕರ ರೈತರಿಗೆ ಕೈಗೆ ಸಿಗುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಅಂಡ್ ರೈತರ ಸಮಸ್ಯೆನ ಖುದ್ದು ಕೇಳುವಂತ ಪ್ರಯತ್ನ ನ್ಯೂಸ್ 18 ಕನ್ನಡದಲ್ಲಿ ವಿಶೇಷ ಪ್ರಯತ್ನ. ಪ್ರಥಮ ಚುನಾವಣಾ ಚುರುಮುರಿ ಮಿಸ್ ಮಾಡದೆ ನೋಡಿ.